ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದಾಗಿ ನಮ್ಮ ಕುಟುಂಬದ ಓರ್ವ ಸದಸ್ಯನನ್ನ ಕಳೆದುಕೊಂಡ ನೋವಿನಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಹಿರಿಯ ನಾಯಕರ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ನಿಜ. ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗಿದ್ದು ಹಿರಿಯ ನಾಯಕರಲ್ಲಿ ಕ್ಷಮೆ ಕೇಳುತ್ತಿದ್ದು ನೀಡಿರುವ ರಾಜೀನಾಮೆಯನ್ನ ಹಿಂದಕ್ಕೆ ಪಡೆಯುತ್ತಿದ್ದೇವೆ ಎಂದು ಬಿಜೆಪಿ ಯುವ ಮೋರ್ಚಾದ ನಗರಾಧ್ಯಕ್ಷ ಶುಭಂ ಕಳಸ ತಿಳಿಸಿದರು. ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ನಮ್ಮವರನ್ನ ಕಳೆದುಕೊಂಡ ನೋವಿನಲ್ಲಿ ನಾವು ವರ್ತಿಸಿದ ರೀತಿ ಸರಿಯಾಗಿರಲಿಲ್ಲ ಎನ್ನುವುದರ ಬಗ್ಗೆ ನಮಗೆ ಅರಿವು ಆಗಿದೆ. ಈಗಾಗಲೇ ಮುಖ್ಯಮಂತ್ರಿ ಪ್ರವೀಣ್ ನೆಟ್ಟಾರ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವುದರ ಬಗ್ಗೆಯೂ ಕ್ರಮ ಕೈಗೊಂಡಿದ್ದಾರೆ. ಅದಲ್ಲದೆ ರಾಜ್ಯ ಸರ್ಕಾರ 2 ಸಂಶಯಿತ ಆರೋಪಿಗಳನ್ನು ಸೆರೆ ಹಿಡಿದು ಈ ಪ್ರಕರಣದ ಹಿಂದಿರುವ ಮತಾಂಧ ಶಕ್ತಿಯ ಹುಟ್ಟು ಅಡಗಿಸುವ ಕ್ರಮ ಸಹ ಕೈಗೊಂಡಿದ್ದಾರೆ. ಇದು ನಮಗೆ ಸಮಾಧಾನ ತಂದಿದೆ. ಅದಕ್ಕಾಗಿ ನಾವು ಗುರುವಾರ ನೀಡಿದ ರಾಜೀನಾಮೆಯನ್ನ ಹಿಂದೆ ಪಡೆಯುತ್ತಿದ್ದು, ತಮ್ಮ ತಪ್ಪಿಗಾಗಿ ಹಿರಿಯ ನಾಯಕರಲ್ಲಿ ಕೈಮುಗಿದು ಕ್ಷಮೆ ಕೇಳುತ್ತಿದ್ದು, ಪಕ್ಷದಲ್ಲಿ ನಾವು ಮಾಡಿದಂತಹ ಒಂದು ತಪ್ಪು ಮುಂದೆ ಯಾವಾಗುವಂತೆ ನಾವು ಮರುಕಳಿಸಿದ ಒಂದು ನಂಬಿಕೆ ಇಟ್ಟು ಕ್ಷಮಾಪಣೆ ಕೊಡುವ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಾವು ಒಂದು ಕ್ಷಮಾಪಣೆ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೆಂಕಟೇಶ್ ನಾಯ್ಕರಾದಂತಹ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಪಕ್ಷದ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೂ, ಹಿರಿಯ ಕಾರ್ಯಕರ್ತರಿಗೂ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ಸ್ಥಳೀಯ ಎಲ್ಲ ಮುಖಂಡರಿಗೂ ನಾವು ನಮ್ಮಿಂದ ಆದಂತಹ ಒಂದು ಮುಜುಗರವನ್ನ ಕ್ಷಮೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿನ ಮನಸ್ತಾಪವನ್ನ ಮನೆಯಲ್ಲಿ ಬಗೆಹರಿಸಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಪಕ್ಷ ಸಂಘಟನೆಗೆ ಇನ್ನೂ ಹೆಚ್ಚು ಸಕ್ರಿಯವಾಗಿ ನಮ್ಮ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡುವ ಭರವಸೆ ನೀಡುತ್ತೇನೆ ಎಂದು ಶುಭಂ ಕಳಸ್ ತಿಳಿಸಿದರು. ಹೆಚ್ಚಿನ ಒಂದು ಸ್ವಾಗತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿಕೆ ಇಚ್ಛೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಿನ್ನೆ ಆ ಒಂದು ಸಂದರ್ಭದಲ್ಲಿ ನೀಡಿದಂತ ರಾಜೀನಾಮೆ ಪತ್ರವನ್ನ ನಮ್ಮ ತಪ್ಪಿನ ಅರಿವು ಕುರಿತು ಪಕ್ಷದ ಜಿಲ್ಲೆ, ರಾಜ್ಯ ಹಾಗೂ ಸ್ಥಳೀಯ ಎಲ್ಲ ನಾಯಕರು ನಮ್ಮನ್ನ ಕಂಟಿನ್ಯೂಸ್ ಆಗಿ ನಮ್ಮೊಂದು ಕರೆಗಳ ಬರ್ತಾರೆ. ಪಕ್ಷದಲ್ಲಿ ಆದಂತಹ ವರ್ಗನ್ನ ನಾವು ಸರಿಪಡಿಸಿಕೊಳ್ತಾ ಇದ್ದೇವೆ. ನಮ್ಮಿಂದ ಆದ ತಪ್ಪಿಗೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಹಾಗೂ ನನ್ನ ಸರ್ಕಾರದ ಒಂದು ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಆಡಳಿತವನ್ನು ಒಪ್ಪಿಕೊಳ್ತಾ ಇದ್ದೇವೆ. ಸ್ಥಳೀಯದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಯನ್ನು ಬಲಪಡಿಸುವ ಕಾರ್ಯ ನಾವು ಯುವ ಮೋರ್ಚಾ ಹಾಗೂ ಯುವ ಕಾರ್ಯಕರ್ತರು ಮಾಡ್ತಾ ಅಂತ ಹೇಳ್ತಾ, ನಮ್ಮ ಕುಟುಂಬದ ಓರ್ವರನ್ನ ಕಳೆದುಕೊಂಡಾಗ ನಮ್ಮ ಕುಟುಂಬದ ಹಿರಿಯರ ಬಗ್ಗೆ ಅಸಮಾಧಾನಗೊಂಡಿದ್ದು ನಿಜ. ಆದರೆ ನಮ್ಮ ಅಸಮಾಧಾನ ಭಿನ್ನಮತವಲ್ಲ. ವಾಜಪೇಯಿಯವರು ಅಧಿಕಾರ ಕಳೆದುಕೊಂಡ ನಂತರ ದೇಶ 10 ವರ್ಷಗಳ ಕಾಲ ನರಕ ಅನುಭವಿಸುವಂತಾಗಿದ್ದನ್ನ ನಾವು ಮರೆತಿಲ್ಲ. ನಾವು ಮತ್ತೆ ಪಕ್ಷ ಸಂಘಟನೆಯ ಮೂಲಕ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನೇ ತರಲು ಕಟಿಬದ್ಧರಾಗಿದ್ದೇವೆ ಎಂದು ಬಿಜೆಪಿ ಯುವ ಮೋರ್ಚಾ ಗ್ರಾಮೀಣ ಘಟಕದ ಅಧ್ಯಕ್ಷ ಪ್ರಣವ್ ರಾಣೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ, ಯುವ ಮೋರ್ಚಾ ಗ್ರಾಮೀಣ ಘಟಕದ ಅಧ್ಯಕ್ಷ ಪ್ರಣವ್ ರಾಣೆ, ಯುವ ಮೋರ್ಚಾ ಪದಾಧಿಕಾರಿಗಳಾದ ಶೇಖರ್ ನಾಯ್ಕ್, ನಾಗರಾಜ್ ದುರ್ಗೇಕರ್, ಅಜಯ್ ಜೋಶಿ, ಅವಿನಾಶ್ ಉಳ್ವೇಕರ್, ಸುದೇಶ್ ತಳೇಕರ್, ರಾಹುಲ್ ಪರುಳೇಕರ್, ಮಂಜುನಾಥ್ ಗೌಡ, ಹೃತಿಕ್ ತಳೇಕರ್, ಅಮರ್ ನಾಯ್ಕ್, ಪುನೀತ್ ಕಲ್ಗುಟ್ಕರ್, ನವೀನ್ ಮಿರಾಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ದಾಂಡೇಲಿ ಕಾರ್ಯಾಲಯದಲ್ಲಿ ಪ್ರವೀಣ್ ನೆಟ್ಟಾರ್ಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಪ್ರವೀಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಅರ್ಪಿಸಿ 1 ನಿಮಿಷದ ಮೌನಾಚರಣೆಯನ್ನು ಮಾಡಿದ್ರು. ಭಾಜಪಾ ಮಂಡಲದ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್, ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ, ಉಪಾಧ್ಯಕ್ಷ ರವಿ ಗಾಂವ್ಕರ್, ಹಿರಿಯ ಕಾರ್ಯಕರ್ತೆ ಶಾರದಾ ಪರಶುರಾಮ್ ಮಾತನಾಡಿ, ನಮ್ಮ ಭಾರತ ದೇಶ ಅತ್ಯಂತ ಶಾಂತಿಪ್ರಿಯ, ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ದೇಶ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಿಕೃತ ಮನಸ್ಸುಗಳುಳ್ಳವರು ಭಾರತ ದೇಶದ ಶಾಂತಿಯನ್ನ ಕದಡುವ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ
ಬದಲಾಗಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಭಾಜಪ ಕಾರ್ಯಕರ್ತರನ್ನ ಗುರಿಯಾಗಿಟ್ಟುಕೊಂಡು ಕೊಲೆ ಮಾಡುತ್ತಿದ್ದಾರೆ. ಇದು ಖಂಡನೀಯ ಎಂದರು. ಬರುವಂತಹ ದಿನಗಳಲ್ಲಿ ಇಂತಹ ಎಲ್ಲ ಸಂಘಟನೆಗಳನ್ನು ನಮ್ಮ ಸರ್ಕಾರ ಆದಷ್ಟು ಬೇಗನೆ ನಿಷೇಧಿಸಬೇಕು. ಇಲ್ಲವಾದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಒಂದು ಉಗ್ರ ಸ್ವರೂಪದ ಹೋರಾಟವನ್ನು ಮಾಡುವಲ್ಲಿ ಎರಡನೇ ಮಾತಿಲ್ಲ. ನಾವು ನೋಡ್ತಾ ಇದ್ದೇವೆ, ಕಳೆದ 2-3 ತಿಂಗಳಿಂದ ಹಿಂದೂ ಕಾರ್ಯಕರ್ತರನ್ನು, ಭಾಜಪಾ ಕಾರ್ಯಕರ್ತರನ್ನು ಕೆಲವೊಂದು ಸಂಘಟನೆಗಳು ಮೇಲಿಂದ ಮೇಲೆ ಕೊಲೆಗಟ್ಟ ಮಾಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಬಸವರಾಜ್ ಕಲಶೆಟ್ಟಿ, ಎಂಎಸ್ ನಾಯ್ಕ್, ಸಂತೋಷ್ ಸೋಮನಾಚೆ, ಗೀತಾ ಶಿಕಾರಿಪುರ, ವಿಜಯ್ ಕೋಲೇಕರ್, ರವಿ ವಟ್ಲೇಕರ್, ಚಂದ್ರಕಾಂತ್ ಮುಳೆ, ಏಕನಾಥ್ ವಟ್ಲೇಕರ್, ಎಸ್ಎಂ ಪಾಟೀಲ್ ಮುಂತಾದವರು ಇದ್ದರು. ಭಾರತ ದೇಶ ಹಾಗೂ ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಲು ವಿರೋಧ ಪಕ್ಷಗಳು ಹಾಗೂ ಕೆಲವು ವಿದೇಶಿ ಶಕ್ತಿಗಳು ಸೇರಿಕೊಂಡು ಸಂಚು ರೂಪಿಸುತ್ತಿವೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಆರೋಪಿಸಿದ್ದಾರೆ. ಶುಕ್ರವಾರ ಪಟ್ಟಣದಲ್ಲಿರುವ ಗಣೇಶ ಸಾರ್ವಜನಿಕ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಅಲ್ಲದೆ ಹಂತಕರನ್ನ ಸರ್ಕಾರ ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕಾನೂನು ಕೈಗೊಳ್ಳುತ್ತದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದ ಹೆಗಡೆ, ಇದು ಧರ್ಮಕ್ಕಾಗಿ ಮಾಡಿದ ಬಲಿದಾನವಾಗಿದ್ದು ಪ್ರವೀಣ್ ಕುಟುಂಬದ ಜೊತೆ ಸರ್ಕಾರ ಹಾಗೂ ಬಿಜೆಪಿ ನಿಲ್ಲುತ್ತದೆ ಎಂದು ಭರವಸೆ ನೀಡಿದರು. ಪ್ರವೀಣ್ ಹತ್ಯೆಯನ್ನ ವಿರೋಧಿಸಿ ಆದರೆ ಆಕ್ರೋಶಕ್ಕೆ ಒಳಗಾಗಿ ಬಿಜೆಪಿ ವಿವಿಧ ಮೋರ್ಚಾಗಳ ಸದಸ್ಯರುಗಳು ರಾಜೀನಾಮೆ ಸಲ್ಲಿಸಬೇಡಿ. ಆಕ್ರೋಶದ ನಿರ್ಣಯಗಳು ದೌರ್ಬಲ್ಯವಾಗದೆ ಶಕ್ತಿಯಾಗಬೇಕು. ರಾಜೀನಾಮೆ ನೀಡೋದ್ರಿಂದ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ಅದರಿಂದ ಮೋರ್ಚಾಗಳ ಅಧ್ಯಕ್ಷರು, ಸದಸ್ಯರು ಪಕ್ಷದ ಜೊತೆ ನಿಲ್ಲುವಂತೆ ವಿನಂತಿಸಿದರು. ಇಸ್ಲಾಂ ಮೂಲಭೂತವಾದಿಗಳು ಹಾಗೂ ಮತಾಂಧತೆ ಎಂಬ ವಿಷಬೀಜವನ್ನ ಬಿತ್ತುವ ಕೆಲವು ಸಂಘ ಸಂಸ್ಥೆಗಳನ್ನ ಶೀಘ್ರದಲ್ಲಿಯೇ ಸರ್ಕಾರ ನಿಷೇಧಿಸಬೇಕು. ಅಷ್ಟೇ ಅಲ್ಲದೆ ದೇಶ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿಕೊಂಡ ಎಸ್ಡಿಪಿಐ ಹಾಗೂ ಪಿಎಫ್ಐ ಸಂಘಟನೆಗಳನ್ನ ನಿಷೇಧಿಸಿ ಅವರ 1600 ಹಿಂಪಡೆಯಲಾದ ಕೇಸ್ಗಳನ್ನ ಸರ್ಕಾರ ಪುನರ್ ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಹಿಂದೂ ಸಂಸ್ಕೃತಿಯ ಮೇಲೆ ಬಹಳಷ್ಟು ಪ್ರಹಾರಗಳಾಗಿ ಬೇರೆ ಬೇರೆ ಸಂಸ್ಕೃತಿಗಳು ಭಾರತದಲ್ಲಿ ಬೀಳಿ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಳ್ಳುವಂತೆ ಹೋಗುವಂಥ ಮನೋಭಾವ ಇರುವಂಥ ಹಿಂದೂ ಸಂಸ್ಕೃತಿ ಇವತ್ತಿನವರೆಗೆ ಎಲ್ಲವನ್ನೂ ಸಹ ಮಾಡ್ತಾ ಬಂದಿದೆ. ಯುಗದ ಪರಿಸ್ಥಿತಿಯಲ್ಲಿ ಅದನ್ನು ಸಹ ನಾವು ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷ ರದ್ದು ಮಾಡುವ ಮೂಲಕ ನಾವೆಲ್ಲರೂ ಪ್ರವೀಣನ ಸಾವಿನಲ್ಲಿ ಸಮಾನ ದುಃಖಿಗಳಾಗಿದ್ದೇವೆ. ಅವರ ಕುಟುಂಬದ ದುಃಖದಲ್ಲಿ ನಾವು ಪಾಲ್ಗೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಗಣಪತಿ ಕರಂಜೇಕರ್, ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್, ಅನಿಲ್ ಮುತ್ನಾಳ್ ಹಾಗೂ ಪುರಸಭೆ ಸದಸ್ಯರು, ವಿವಿಧ ಮೋರ್ಚಾಗಳ ಅಧ್ಯಕ್ಷ, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಭಾರತ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಾರ್ಯದರ್ಶಿ ಸುಧಾಂಶು ಪಾಂಡೆ ಶುಕ್ರವಾರ ಸಂಜೆ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. हरि ओम रमादेव एकानन चतुरानन पंचानन राधे शिव पंचानन राधे. ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲೇಶ್ವರ ಉಪಾಧ್ಯ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದರು. ಈ ವೇಳೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಿಲ್ಲಾ ನಿರ್ದೇಶಕ ಮಂಜುನಾಥ್ ರೇವಣ್ಕರ್, ಕುಮಟಾ ತಹಶೀಲ್ದಾರ್ ವಿವೇಕ್ ಶೇಣ್ವಿ, ಕುಮಟಾ ತಹಶೀಲ್ದಾರ್ ಕಾರ್ಯಾಲಯದ ಆಹಾರ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿ, ಎಫ್ಸಿಐ ಅಧಿಕಾರಿಗಳು, ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation,
sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.